ಎಲ್ಲನೂ ದೇವ್ರ ಚಿತ್ತ ಥರನೇ ನೆರವೇರಿಬಿಟ್ಟಿದ್ರೆ ಗಾಸ್ಪಲ್ಲೇ ಬೇಕಾಗಿಲ್ಲ. ಪ್ರಸಂಗ ಏನಕ್ಕೆ? ಎಲ್ಲ ದೇವ್ರ ಚಿತ್ತದ ಪ್ರಕಾರ ಒಳಗಡೆ ಬರ್ತಾ ಇರ್ತಾರೆ. ಪ್ರಸಂಗನೂ ಬೇಡ, ಪಾಸ್ಟ್ರು ಬೇಡ, ಚರ್ಚು ಬೇಡ, ಎಲ್ಲರೂ ದೇವ್ರ ಚಿತ್ತದ ಪ್ರಕಾರನೇ. ನೋಡಿ, ದೇವ್ರ ವಾಕ್ಯ ಹೇಳುತ್ತೆ ಇಡೀ ಲೋಕನೇ ರಕ್ಷಣೆ ಹೊಂದೋದು ದೇವ್ರ ಚಿತ್ತ. ರಕ್ಷಣೆ ಹೊಂದು ಬಿಡುತ್ತಾ? ಮತ್ತು ಯಾಕೆ ಚಿತ್ತ ನೆರವೇರ್ತಾ ಇಲ್ಲ? ಏನೇ ದೇವರ ಪ್ಲ್ಯಾನ್ ನಿನ್ನ ಮೇಲಿದ್ರೂ ನಿನ್ನೊಳಗಡೆ ಆಸೆ ಬಂದು ನೀವು ಯಾವುದನ್ನು ಕಮ್ಯಾಂಡ್ ಮಾಡ್ತೀರೋ, ನೀವು ಯಾವುದ್ರಲ್ಲಿ ಫೇತ್ ಆಪ್ರೇಟ್ ಮಾಡ್ತೀರೋ ಅದೇ ನೆರವೇರೋದು. 2025 ಹೆಂಗಿರಬೇಕು? ಯು ಹ್ಯಾವ್ ಟು ನೇಮ್ ಇಟ್. ಐ ವಿಲ್ ಲಿವ್ ಲೈಕ್ ಎ ಕಿಂಗ್ ಇನ್ ದ ನೇಮ್ ಆಫ್ ಜೀಸಸ್. 2025 ಯಾವುದೇ ವಿಧವಾದ ಅನಾಹುತ ಇಲ್ಲದೆ, ಯಾವುದೇ ಆಕ್ಸಿಡೆಂಟ್ ಇಲ್ಲದೆ, ಯಾವುದಕ್ಕೂ ನಾನು ICUಗೆ ಹೋಗದೆ, ಯಾವುದಕ್ಕೂ ಹಾಸ್ಪಿಟ್ಲ್ಗೆ ಹೋಗದೆ, 2025 ನಾನು ಸೂಪರಾಗಿರ್ತೀನಿ. ನಾನು ಬರೆದುಬಿಟ್ಟೆ. ನಾವು ಈ ಲೋಕದಲ್ಲಿ ಹುಟ್ಟಿರುವವರಲ್ಲ, ಈ ಲೋಕದಲ್ಲಿ ನಾವು ಕಳಿಸಲ್ಪಟ್ಟಿರುವವರು. ಐ ಆಮ್ ನಾಟ್ ಬಾರ್ನ್, ಐ ಆಮ್ ಸೆಂಟ್. ದೇವರು ಈ ಲೋಕಕ್ಕೆ ನನ್ನನ್ನು ಕಳಿಸಿದ್ದಾರೆ, ನಿಮ್ಮನ್ನು ಈ ಲೋಕಕ್ಕೆ ಕಳಿಸಿದ್ದಾರೆ. ಯಾಕೆ ಗೊತ್ತಾ? ಟು ಫಿನಿಶ್ ದ ಪ್ರಾಜೆಕ್ಟ್, ಟು ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ಏನೋ ಒಂದು ಮನೆ ತೊಗೊಂಡು, ಒಂದು ಲ್ಯಾಂಡ್ ತೊಗೊಂಡು, ಮಕ್ಕಳನ್ನ ಓದಿಸ್ಬೇಕು, ಅವ್ರಿಗೆ ಡಿಗ್ರಿ ಮಾಡಬೇಕು, ಆಮೇಲೆ ಬಂದ್ಬಿಟ್ಟು ಒಂದು ಗಾಡಿ ತೊಗೊಬೇಕು, ಇದೆಲ್ಲಪ್ಪ ನಿನ್ನ ವಿಷನ್. ಯು ಹ್ಯಾವ್ ಮೆನಿ ಥಿಂಗ್ಸ್ ಟು ಡೂ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ಯಾರಿಗೋ ಗೋಡೆಯನ್ನು ಸುತ್ತಬೇಕಾದ್ರೆ ಫಸ್ಟ್ ಡೇ ಯಾವ ಸಿಂಪ್ಟಮ್ಸ್ ಇಲ್ಲ, ಸೆಕೆಂಡ್ ಡೇ ಯಾವ ಸಿಂಪ್ಟಮ್ಸ್ ಇಲ್ಲ, ಥರ್ಡ್ ಡೇ ಯಾವ ಸಿಂಪ್ಟಮ್ಸ್ ಇಲ್ಲ. ಗೋಡೆ ಮಾತಾಡ್ತಾ ಇತ್ತು. ಇವಾಗ ಯಾರು ಮಾತಾಡ್ತಾ ಇರೋದು? ವಾಲ್ ಈಸ್ ಟಾಕಿಂಗ್. ಸೊ ಇವತ್ತಿರೋ ಸಿಚುವೇಶನ್, ನೀವು ಏನೇ ಮಾತಾಡ್ತಾ ಇದ್ರು, ಸಿಕ್ನೆಸ್ ಈಸ್ ಟಾಕಿಂಗ್ ಟು ಯು. ಇಲ್ಲ 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 ಇಲ್ಲ, ನಿನಗೆ ಡಯಾಬಿಟೀಸ್ ಹೋಗಲ್ಲ, ನಿನಗೆ BP ಕಡಿಮೆ ಆಗಲ್ಲ. ಈಗ ಅದು ಮಾತಾಡ್ತಾ ಇದ್ದೆ, ನಾವು ಅದಕ್ಕೆ ಆಮೇನ್ ಅಂತ ಕುಂತಿದ್ದೀವಿ. ನೀವು ಅದತ್ರ ಮಾತಾಡಬೇಕು. ನೋ 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 ನೋ. ಏಸಪ್ಪ 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 ಓಕೆ, ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನಾನು ನೋಡ್ತಾ ಇರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಸತ್ಯವೇದದಲ್ಲಿ ನಮಗೆ ಏನೇನೆಲ್ಲ ಹೇಳುತ್ತೆ ಅನ್ನೋದು ನಾವು ಚೆನ್ನಾಗಿ ಕಲಿಬೇಕು. ಕೆಲವರು ನೋಡಿ, ಕೆಲವೊಂದು ವಾಕ್ಯಗಳನ್ನು ಮಾತ್ರ ಪಿಕ್ ಮಾಡ್ಕೊಳ್ತಾರೆ, ಯಾವ್ದು ಬೇಕೋ ಅದು ಮಾತ್ರ ಎತ್ಕೊಳ್ತಾರೆ. ಅಂದರೆ ಅವ್ರ ಕಷ್ಟಕ್ಕೆ ತಕ್ಕನಂಗೆ ವಾಕ್ಯನ ಎತ್ಕೊಂಡ್ಬಿಡ್ತಾರೆ. ಏನಾದರೂ ಒಂದು ಕಷ್ಟ ಬಂದಿದ್ದ ತಕ್ಷಣ ನಾವು ಯಾರು ಎಕ್ಸಾಂಪಲ್ ಎತ್ಕೊಂಡ್ಬಿಡ್ತೀವಿ? ಯೋಬ್ ನೋಡಿ, ಯೋಬನ್ಗೆ ಎಷ್ಟು ಕಷ್ಟ ಇತ್ತು. ನಾನೇನು ಹೇಳ್ತೀನಿ ಅಂದರೆ, ಯೋಬನ್ ಫಸ್ಟ್ ಪಾರ್ಟ್ ಎತ್ಕೊಳ್ತಾರೆ, ಯಾಕೆ ಸೆಕೆಂಡ್ ಪಾರ್ಟ್ ಎತ್ಕೊಳ್ಳಲ್ಲ? ಯೋಬನು ಸೆಕೆಂಡ್ ಪಾರ್ಟಲ್ಲಿ ಫಸ್ಟ್ ಪಾರ್ಟಿಗಿಂತ ಆಶೀರ್ವಾದವಾಗಿದ್ದಂತೆ. ಆದರೆ ನಾವು ಅದರಲ್ಲಿ ಪಿಕ್ ಮಾಡೋದು ಯಾವ್ದು ಗೊತ್ತಾ? ಯೋಬನ ಕಷ್ಟ ಆಯಿತು, ಯೋಬ್ ಹತ್ರ ದೇವರೆಲ್ಲ ತೊಗೊಂಬಿಟ್ರು. ನಾನೇನು ಹೇಳ್ತೀನಿ ಅಂದರೆ, ತೊಗೊಳ್ಳೋ ಯೋಬನ್ ಯಾಕೆ ನೋಡ್ಕೊಳ್ತೀರಾ? ದೇವರು ಡಬ್ಬಲಾಗಿ ಕೊಟ್ರಲ್ಲ, ಅದನ್ನ ಯಾಕೆ ನಾವು ಎತ್ಕೊಳ್ಳಲ್ಲ? ಸೊ ನಮಗೆ ಕಷ್ಟಕ್ಕೆ ತಕ್ಕ ಹಾಗೆ ನಾವು ವಾಕ್ಯಗಳನ್ನು ಎತ್ಕೊಂಡ್ಬಿಡ್ತೀವಿ, ಅದೇ ತಪ್ಪು. ಈಗ ಕೆಲವರು ಒಂದು ಕಾಯಿಲೆ ಬಂದ್ಬಿಡ್ತು ಅಂದರೆ ನಾವು ಯಾರ್ದು ಎಕ್ಸಾಂಪಲ್ ಎತ್ಕೊಳ್ತೀವಿ? ಪೌಲನಿಗೆ ಒಂದು ಮುಳ್ಳು, ಯಾವುದು ಎಕ್ಸಾಂಪಲ್ ತಗೊಳ್ತೀವಿ? ನೋಡಿ, ಒಂದು ಮುಳ್ಳಿದ್ದೇ ಇರ್ತೈತೆ ಲೈಫಲ್ಲಿ. ಆ ಥರ ಒಂದು ಕಾಯಿಲೆ ಅನ್ನೋದು ಒಂದು ಮುಳ್ಳಿದ್ದಂಗೆ. ನಾವು ನೋಡಿ ಎಕ್ಸಾಂಪಲ್ ಹೆಂಗೆ ತೊಗೊಂಡ್ಬಿಡ್ತೀವಿ. ಪೌಲನಿಗೆ ಏನಿತ್ತಂತೆ? ಒಂದು ಮುಳ್ಳಿತ್ತಂತೆ. ಸೊ ನಾವೇನು ಎತ್ಕೊಳ್ತೀವಿ? ನಾವು ಒಂದು ಮುಳ್ಳು ತೊಗೊಳ್ತೀವಿ. ನಾನೇನು ಹೇಳ್ತೀನಿ, ಪೌಲನು 3ನೇ ಆಕಾಶಕ್ಕೆ ಓಡ್ ಬಂದ. ನೀನು ಓಡ್ ಬಂದಿದ್ಯಾ? ಸೊ ಯೋಬಂದು ಎಕ್ಸಾಂಪಲ್ ತೊಗೊಳ್ತೀವಿ, ಪೌಲಂದು ಎಕ್ಸಾಂಪಲ್ ತೊಗೊಳ್ತೀವಿ. ಆದರೆ ಕಂಪ್ಲೀಷನ್ ಏನಾಯಿತು ಅನ್ನೋದೇ ತುಂಬ ಮುಖ್ಯ. ನೋಡಿ, ನಾವು ಯಾವಾಗಲೂ ಅರ್ಧಂಬರ್ಧ ಕಲ್ತ್ಕೊಂಡ್ರೆ ತುಂಬ ಡೇಂಜರ್. ಸೊ ಇಲ್ಲಿವರೆಗೂ ಇಷ್ಟು ವರ್ಷ ಸೇವೆಯಲ್ಲಿದ್ದರೂ ನಾನು ಇನ್ನೂ ಕಲಿತಾ ಇದ್ದೀನಿ, ಇನ್ನೂ ದೇವರ ಹತ್ರ ಏನು ಕೇಳ್ತಾ ಇದ್ದೀನಿ ಅಂದರೆ, ದೇವರೇ ಇನ್ನೂ ಹೆಚ್ಚಾಗಿ ಕಲಿಸ್ಕೊಡಪ್ಪ, ಇನ್ನೂ ನಾನು ತುಂಬ ಕಲಿಬೇಕು ಅಂತ ದೇವ್ರ ಹತ್ರ ನಾನು ಕೇಳ್ತಾ ಇದ್ದೀನಿ. ಹೊಸ ಹೊಸ ರೆವಲ್ಯೂಷನ್ ಬೇಕು, ದಿನೇ ದಿನೇ ದೇವರೇ ಹೊಸ ಪ್ರಕಟಣೆ ನನಗೆ ಬೇಕು, ನಿನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಜನರಿಗೆ ಕಲಿಸ್ಕೊಡೋದಕ್ಕೆ ನನಗೆ ಇನ್ನೂ ಕಲಿಸು ಅಂತ ನಾನು ದೇವ್ರ ಹತ್ರ ಕೇಳ್ತಾ ಇದ್ದೀನಿ. ಸೊ ಯಾವಾಗಲೂ ಆಫ್ ಟ್ರೂತ್ ಈಸ್ ವೆರಿ ವೆರಿ ಡೇಂಜರಸ್. ಅರ್ಧ ಕಲ್ತ್ಕೊಂಡಿರೋದು ತುಂಬ ಡೇಂಜರು. ಸೊ ಯಾವಾಗಲೂ ಹೆಚ್ಚಾಗಿ ದೇವರ ಬಗ್ಗೆ ತಿಳಿಯೋದಕ್ಕೆ, ಕಲ್ತ್ಕೊಳ್ಳೋದಕ್ಕೆ ನಾವು ಪ್ರಯಾಸ ಪಡೋಣ. ಸೊ ಕ್ರಿಶ್ಚಿಯಾನಿಟಿ ಅನ್ನೋದು ಬಂದ್ಬಿಟ್ಟು
ಡಿಮ್ಯಾಂಡಿಂಗ್ ಆ್ಯಂಡ್ ಕಮ್ಯಾಂಡಿಂಗ್. ಡಿಮ್ಯಾಂಡಿಂಗ್ ಆ್ಯಂಡ್ ಕಮ್ಯಾಂಡಿಂಗ್. ಡಿಮ್ಯಾಂಡಿಂಗ್ ಅಂದರೆ ನಾವು ದೇವರ ಹತ್ರ ಡಿಮ್ಯಾಂಡ್ ಮಾಡ್ಬೋದು. ಯೇಸುವಿನ ನಾಮದಲ್ಲಿ ಈ ವಾಕ್ಯ ಹೇಳ್ತಾ ಇತ್ತಲ್ಲ, ಈ ಆಶೀರ್ವಾದ ನನಗೆ ಬರೋದಕ್ಕಾಗಿ ಸ್ತೋತ್ರ. ಡಿಮ್ಯಾಂಡ್. ನಾವು ಪ್ರಾರ್ಥನೆಯಲ್ಲಿ ಹೇಗೆ ಕೇಳ್ತೀವಿ ಅಂದರೆ, ದೇವರೇ ಹೇಗಾದರೂ ಮಾಡಿ, ನಿನ್ನ ಚಿತ್ತಪ್ಪ, ನಿನ್ನಿಷ್ಟ ಏನಿದೆಯೋ ಅದು ಕೊಡು. ಇದನ್ನು ಕೇಳೋದು ಯಾರು ನೋಡಿ. ಈಗ ಯಾರಾದರೂ ಒಂದು ಬೆಗ್ಗರು ಅಥವಾ ಭಿಕ್ಷೆ ಎತ್ತವ್ರು ಏನು ಗೊತ್ತಾ ಹೇಳ್ತಾರೆ, ಏನಾದರೂ ಇದ್ದರೆ ಕೊಡಿ ಅಂತಾರೆ. ಏನಾದರೂ ಕೊಡಿ ಅನ್ನೋದು ಬಂದ್ಬಿಟ್ಟು ಹೊರಗಡೆ ಇರೋರು. ಇವಾಗ ನೋಡಿ, ಇವಾಗ ಒಬ್ಬ ಭಿಕ್ಷೆ ಎತ್ತವನು ಬಂದ್ಬಿಟ್ಟು ನನಗೊಂದು 2 ಇಡ್ಲಿ ಸಾಂಬಾರು ಕೊಡಿ ಅಂತ ಯಾರಾದರೂ ಬಂದು ಕೇಳ್ತಾರೆ, ಏನಾದರೂ ಕೊಡಿ. ಸೊ ಆಚೆಗಡೆ ಇರೋರು ಏನಾದರೂ ಕೇಳ್ಕೊಳ್ತಾರೆ. ಅದೇ ಮಕ್ಕಳು ಏನಿದೆಯೋ ಅದು ಕೊಡಮ್ಮ ಅಂತಾರ. ನನಗಿದೇ ಬೇಕು, ನನಗಿದೇ ಬೇಕು ಅಮ್ಮ, ಬೆಳಿಗ್ಗೆಗೆ ನನಗಿದು ಬೇಕು, ನೋಡು ನೈಟ್ಗೆ ನನಗಿದು ಬೇಕು, ನನಗಿದು ಮಾಡಿದ್ರೆ ನಾನು ತಿನ್ನಲ್ಲ. ಅದು ಡಿಮ್ಯಾಂಡ್. ಮಕ್ಕಳು ಮಾಡೋದು ಡಿಮ್ಯಾಂಡ್. ಭಿಕ್ಷೆ ಎತ್ತವ್ರಿಗೆ ಕೇಳೋದು ರಿಕ್ವೆಸ್ಟ್, ಏನಾದರೂ. ಸೊ ನಾವೆಲ್ಲ ಏನಾದರೂ ಕೊಡಿ ಅಂತ ಕೇಳೋರಲ್ಲ, ನನಗಿದೇ ಬೇಕು ಅಂತ ಕೇಳೋರು. ಯಾಕಂದರೆ ನಾವೆಲ್ಲ ಮಕ್ಕಳು. ಆಮೆನ್. ಸೊ ಡಿಮ್ಯಾಂಡ್ ಮಾಡಬೇಕು. ಎರಡನೇದು ಕಮ್ಯಾಂಡ್ ಮಾಡಬೇಕು. ಯಾರು ಕಮ್ಯಾಂಡ್ ಮಾಡಬೇಕು? ಸೈತಾನನಿಗೆ ಕಮ್ಯಾಂಡ್ ಮಾಡಬೇಕು. ನನಗೆ ವಿರುದ್ಧವಾಗಿ ಬರುವಂಥ ಎಲ್ಲ ಸೈತಾನನ ಕ್ರಿಯೆಗಳು, ನನಗೆ ಡಿಸ್ಟರ್ಬೆನ್ಸ್ ಮಾಡುವಂಥ ಎಲ್ಲ ಸೈತಾನನ ಕ್ರಿಯೆಗಳು, ಕುಟುಂಬದಲ್ಲಿ ನನ್ನ ಫ್ಯಾಮಿಲಿಗೆ ವಿರೋಧವಾಗಿ, ನನ್ನ ಫೈನಾನ್ಸ್ಗೆ ವಿರೋಧವಾಗಿ, ನನ್ನ ಸೇವೆಗೆ ವಿರೋಧವಾಗಿ ಕ್ರಿಯೆ ನಡೆಸುವಂಥ ಎಲ್ಲ ಕ್ರಿಯೆಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಐ ಕಮ್ಯಾಂಡ್ ಟು ಗೆಟ್ ಔಟ್ ಇನ್ ಜೀಸಸ್ ನೇಮ್. ಸೊ ವಿ ಹ್ಯಾವ್ ಟು ಡಿಮ್ಯಾಂಡ್ ಆ್ಯಂಡ್ ವಿ ಹ್ಯಾವ್ ಟು ಕಮ್ಯಾಂಡ್. ಸೊ ಈ ಅಧಿಕಾರನ ದೇವರು ನಮಗೆ ಕೊಟ್ಟಿದ್ದಾರೆ. ನಾವೆಲ್ಲ ಮಕ್ಕಳು. ಎಲ್ಲರೂ ಹೇಳಿ ಹೌದು. ಸೊ ನಾನು ಪಾಪಿಯಾಗಿದ್ದಾಗಲೇ ದೇವರು ನನ್ನ ಮೇಲೆ ಕರುಣೆ ಇಡಲಿಲ್ಲ, ಪ್ರೀತಿ ಇಟ್ಟರು. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು. ಎಲ್ಲರೂ ಹೇಳಿ ಲೋಕದ ಮೇಲೆ. ಆಮೇಲೆ ಸೊ ಪ್ರೀತಿಗೂ ಕರುಣೆಗೂ ಡಿಫ್ರೆನ್ಸ್ ಇದೆ. ಸೊ ನಾನು ರಕ್ಷಣೆ ಹೊಂದಿದ್ದು ದೇವರ ದಯೆ ಅಲ್ಲ, ನಾನು ರಕ್ಷಣೆ ಹೊಂದಿದ್ದು ದೇವರ ಕೃಪೆ ಇದೆ. ಇನ್ನೊಂದೇನು ಹೇಳ್ತೀನಿ ಅಂದರೆ, ನಾನು ಪಾಪಿಯಾಗಿದ್ದಾಗಲೇ ಗಾಡ್ಸ್ ಲವ್ ವಾಸ್ ಆನ್ ಮೀ. ದೇವರು ತನ್ನ ಕರುಣೆಯನ್ನು ತೋರಿಸಿಲ್ಲ, ಪ್ರೀತಿಯನ್ನು ತೋರಿಸಿದ್ರು. ಎಲ್ಲರೂ ಹೇಳಿ ಯಾವ್ದು ತೋರಿಸಿದ್ರು? ಪ್ರೀತಿ ತೋರಿಸಿದ್ರು. ಸೊ ಹೊರಗಡೆ ಇರೋರಿಗೆ ನಾವು ದಯೆ ತೋರಿಸ್ತೀವಿ. ಯಾರಾದರೂ ಬಂದ್ಬಿಟ್ಟು, ಸರ್ ಪ್ಲೀಸ್ ದಯವಿಟ್ಟು ಹೊಟ್ಟೆ ಹಸಿತೈತಿ ಏನಾದರೂ ಕೊಡಿ ಅಂದರೆ ನನಗೆ ಅವ್ರ ಮೇಲೆ ಏನು ಬರುತ್ತೆ? ಕರುಣೆ ಬರುತ್ತೆ, ಪ್ರೀತಿ ಬರೋಲ್ಲ. ಸೊ ಹೊರಗಡೆ ಇರೋರಿಗೆ ಮಾಡೋದು ಕರುಣೆ, ಮಕ್ಕಳಿಗೆ ನಾವು ಮಾಡೋದು ಪ್ರೀತಿ. ಕೆಲವೊಂದು ಸತಿ ನಮಗೆ ನಂಬಿಕೆ ಆಫ್ ಮಾಡೋದಕ್ಕಾಗಿ ಕೆಲವೊಂದು ಕಾರ್ಯಗಳು ಹಾಗೇ ಇರುತ್ತೆ. ಇವಾಗ ಎಕ್ಸಾಂಪಲ್, ಬೈಬಲಲ್ಲಿ ಕೆಲವೊಂದು ಮಿರಾಕಲ್ಸ್ ನೋಡಿ ಇಮಿಡಿಯೇಟ್ ನಡೆಯುತ್ತೆ. ಯೋರ್ದನ್ಗೆ ಕಾಲಿಟ್ಟರು ಸಡನ್ನಿಗೆ ಓಪನ್ ಆಯಿತು, ಅದಕ್ಕೆ ಟೈಮ್ ತೊಗೊಂಡಿಲ್ಲ. ಆದರೆ ಜೆರಿಕೋ ವಾಲ್ನ ಇಟ್ ಟುಕ್ 7 days, 7 ದಿನ ಸುತ್ತಾರೆ. ಫಸ್ಟ್ ಡೇ ಸುತ್ತಾಡಬೇಕಾದ್ರೆ ಗೋಡೆ ಏನು ಹೇಳುತ್ತೆ? ಇದೆಲ್ಲ ನಡೆಯಲ್ಲ. ಗೋಡೆ ಮಾತಾಡುತ್ತೆ. ಏನು ಹೇಳುತ್ತೆ? ಸುತ್ತಾಡ್ಬಿಟ್ಟ ನೋಡಿ, ಇನ್ನೂ ನಾನು ಸ್ಟ್ರಾಂಗಾಗೇ ಇದ್ದೀನಿ, ನಾನು ಬೀಳಲ್ಲ. 2ನೇ ದಿವಸ ನೋ, ಯು ಕಾಂಟ್ ಟ್ರೈ. ಸೊ ನಾವು ಫೇತಲ್ಲಿ ಇರ್ಬೇಕಾದ್ರೆ ಕೆಲವೊಂದು ಪರಿಸ್ಥಿತಿಗಳು ಮಾತ್ರ ಇಟ್ ವಿಲ್ ಟೇಕ್ ಟೈಮ್. ಆದರೆ ನಾವು ಈ ರೀತಿ ಯೋಚನೆ ಮಾಡಿಬಿಡ್ಬಾರ್ದು. ಏನೇ ಕಮೆಂಟ್ ಮಾಡಿ, ಏನೇ ಪ್ರೇಯರ್ ಮಾಡಿ, ಏನೇ ಡಿಕ್ಲೇರ್ ಮಾಡಿದ್ರೂ ಬರೋ ಥರ ಯಾವುದು ಕಾಣೆ. ಅಲ್ಲಿಗೆ ನಾವೇನು ಮಾಡಿಬಿಡ್ತೀವಿ? ಬಿಟ್ಬಿಡ್ತೀವಿ. ಸೊ ಫೇತ್ ಅಂದರೆ ಏನು ಗೊತ್ತಾ? ಅದು ಆಗೋವರೆಗೂ ನಾವು ಬಿಡಬಾರ್ದು. ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ನಮ್ಮೊಳಗಡೆ ಇರಬೇಕು. ಸೊ ಎವ್ರಿ ಸಿಚುವೇಶನ್ ಹ್ಯಾಸ್ ಟು ಬಿ ಚೇಂಜ್ಡ್. ಎಲ್ಲ ಪರಿಸ್ಥಿತಿಗಳು ಬದಲಾವಣೆ ಆಗೇ ಆಗುತ್ತೆ. ಸೊ ಈ ನಂಬಿಕೆಗೇ ಪರಲೋಕ ವ್ಯಾಲ್ಯೂ ಮಾಡೋದು. ಸೊ ಇಂಥ ವಾಕ್ಯಗಳನ್ನೆಲ್ಲ ಕೇಳ್ತಾ 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 ನಮ್ಮೊಳಗಡೆ ಒಂದು ನಂಬಿಕೆ ಬರುತ್ತೆ ನೋಡಿ. ಸೊ ನಾವು ಯಾವಾಗಲೂ ಜೆರಿಕೋ ವಾಲ್ ಹಂಗೆ ಬಿದ್ದುಬಿಡ್ತು ಅಂತ ಇಮಿಡಿಯೇಟ್ ನಾವು ಕ್ಲೈಮ್ಯಾಕ್ಸ್ಗೆ ಹೋಗ್ಬಾರ್ದು. ಸ್ಟಾರ್ಟಿಂಗಿಂದ ನೋಡಬೇಕು, ಒಂದೊಂದೇ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಎಲ್ಲ ಸಿಚುವೇಶನ್ ಹೆಂಗಿದ್ದಿರ್ತೈತೆ. ಆಗಲ್ಲ, ಇದೆಲ್ಲ ನಡೆಯಲ್ಲ. ಮಾತಾಡಿ ಇವರು ಸುತ್ತಾಡಿ ಅಲ್ಲಿ ಪಕ್ಕದಲ್ಲಿರೋರೆಲ್ಲ ಏನು ಹೇಳ್ತಾರೆ ಅಷ್ಟೇ. ಅದಕ್ಕೇ
ದೇವ್ರು ಈ ರೀತಿ ಕಮೆಂಟ್ ಮಾಡ್ತಾರೆ, 7 ದಿವಸ ಯಾರು ಒಬ್ರಿಗೊಬ್ರು ಮಾತಾಡಬಾರ್ದಂತೆ. ಆ ವಾಲ್ ಸುತ್ತಾಡ್ಬೇಕಾದ್ರೆ ಏನು ಮಾಡಬಾರ್ದಂತೆ? ಮಾತಾಡಬಾರ್ದು. ಯಾಕೆ ಗೊತ್ತಾ? ಚೆನ್ನಾಗಿ ನಡೀತಾ ಇರೋರನ್ನು ಕೆಡಿಸ್ಬಿಡ್ತಾರೆ ಪಕ್ಕದಲ್ಲಿರೋರು. ಇವತ್ತು ನೋಡಿ, ಒಂದು ರಾಂಗ್ ಥಾಟ್ ಯಾರಾದರೂ ನಮ್ಮ ಒಳಗಡೆ ಹಾಕ್ಬಿಟ್ರೆ, ಅವ್ರು ನೋಡಿ ಒಬ್ಬರ ಬಗ್ಗೆ ನಾವು ಒಳ್ಳೆ ಅಭಿಪ್ರಾಯ ಇಟ್ಟಿರ್ತೀವಿ, ಇವ್ರು ಒಳ್ಳೆಯವರಪ್ಪ, ಯಾವಾಗ ಪಾಸ್ಟ್ರು ತುಂಬ ಒಳ್ಳೆಯವರು, ಪಾಸ್ಟ್ರ್ ಮೆಸೇಜ್ ಸೂಪರ್ ಅಂತ. ಈಗ ಯಾರೋ ಒಬ್ರು ಬರ್ತಾರೆ, ನಿಮಗೆ ಗೊತ್ತಾ ಪಾಸ್ಟ್ರ್ ಬಗ್ಗೆ ಅಂತ, ಹುಳಿ ಇಂಡಿಯಾಗೆ ಒಬ್ರು ಬರ್ತಾರೆ ನೋಡಿ, ಅವ್ರು ಒಂದೇ ಒಂದು ಡ್ರಾಪ್ ಹಾಕ್ಬಿಟ್ಟು ಹೋದರೆ ನನ್ನನ್ನು ನೋಡಿದಾಗೆಲ್ಲ ನಿಮ್ಗೆ ಏನು ಅನಿಸುತ್ತೆ ಗೊತ್ತಾ? ಇವ್ರು ಹಿಂಗೆ ಮಾಡಿರ್ತಾರ. ಸೊ ಇಲ್ಲಿವರೆಗೂ ಓಹೋ ಅಂತ ಹೇಳ್ತಾ ಇರೋರು, ಇವಾಗ ನಾನು ನೋಡಿದ ತಕ್ಷಣ ಹೆಂಗೆ ಅನಿಸುತ್ತೆ, ಇವ್ರು ಈ ಥರ ಮಾಡಿರ್ತಾರ, ಈ ಥರ ಇದೆಯಾ? ಸೊ ನಾನು ಏನು ಹೇಳಿದ್ರು ನಿಮ್ಗೆ ಅರ್ಥನೇ ಆಗಲ್ಲ. ಆಮೇಲೆ ರಾಂಗ್ ಇನ್ಫಾರ್ಮೇಷನ್, ಇನ್ನೊಬ್ಬರು ನಮ್ಮ ಹತ್ರ ಮಾತಾಡೋದಕ್ಕೂ ನಾವು ಕೆಲವೊಂದು ಸತಿ ರೈಟ್ ಪರ್ಸನ್ ಇದ್ರೆ ಮಾತ್ರನೇ ಮಾತಾಡಬೇಕು. ಸೊ ಯಾರ ಜೊತೆ ನಾವು ಐಕ್ಯ ಇಡ್ತೀವಿ, ಅದಕ್ಕೆ ಬೈಬಲ್ ಹೇಳುತ್ತೆ, ಜ್ಞಾನಿಯೊಂದಿಗೆ ಸೇರುವವನು ಜ್ಞಾನಿ ಆಗ್ತಾನೆ. ಕುಡ್ಕನ ಜೊತೆನೇ ಸೇರ್ತಾ ಇದ್ರೆ ಒಂದು ದಿವಸ ಇವನು ಕುಡ್ಕ ಆಗ್ತಾನೆ, ರೌಡಿ ಜೊತೆ ಸೇರಿದವನು ರೌಡಿ ಆಗ್ತಾನೆ. ಸೊ ನಂಬಿಕೆ ಇರೋರ ಜೊತೆನೇ ಸೇರಿದ್ರೆ ನಿನಗೂ ನಂಬಿಕೆ ಬರುತ್ತೆ. ಪ್ರಾರ್ಥನೆ ಮಾಡೋರ ಜೊತೆ ಸೇರಿದ್ರೆ ನೀನು ಪ್ರಾರ್ಥನೆ ಮಾಡ್ತೀಯ. ಸೊ ನಾವು ಯಾರ ಜೊತೆಲಿ ನೋಡಿ, ನಾನು ಏನು ಹೇಳ್ತೀನಿ ಅಂದರೆ, ನೀವು ನಿಮ್ಮ ಫ್ರೆಂಡ್ಸನ್ನು ತೋರಿಸಿ ನಿಮ್ಮ ಹಣೆ ಬರ ನಾನು ಹೇಳ್ತೀನಿ. ನೀವು ಯಾರ ಜೊತೆ ತುಂಬ ಸೇರ್ತೀರಾ ಅಂತ ನನಗೆ ಹೇಳಿ, ನಿಮ್ಮ ಲೈಫ್ ಎಲ್ಲೋಗಿ ಮುಕ್ತಾಯ ಆಗುತ್ತೆ ನಾನು ಹೇಳ್ತೀನಿ. ಸೊ ಒಂದು ರೈಟ್ ಕನೆಕ್ಷನ್ನು ಸರಿಯಾಗಿರೋರ ಜೊತೆ ನಾವು ಸೇರಿದ್ರೆ ಮಾತ್ರನೇ ನಮ್ಮ ಲೈಫ್ ಸೂಪರಾಗಿ ಬರೋದು. ಸೊ ಯೋಶುವ ಮೋಶೆಯೊಂದಿಗೆ ಅಂಟ್ಕೊಂಡಿದ್ದ. ನೆಕ್ಸ್ಟ್ ಯಾರಿಗೋಯ್ತು ಅನಾಯಿಂಟಿಂಗ್? ಯೋಶುವನಿಗೋಯ್ತು. ಎಲಿಷಾ ಎಲಿಯನೊಂದಿಗೆ ಅಂಟ್ಕೊಂಡಿದ್ದ. ನೆಕ್ಸ್ಟ್ ಅವನಿಗೋಯ್ತು. ಸೊ ನಾವು ಯಾರ ಜೊತೆ ಸೇರ್ತೀವೋ ಅನಾಯಿಂಟಿಂಗ್ ಅವ್ರ ಜೊತೆ ಇರುತ್ತೆ, ಅದು ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ರಾಂಗ್ ಪರ್ಸನ್ ಹತ್ರ ಮಾತಾಡಬೇಕಂದ್ರೆ ನಾವೊಂದು ಸತಿ ನೋಡಬೇಕು, ಅವ್ರು ಯಾವಾಗಾದರೂ ನೆಗೆಟಿವ್ ಮಾತಾಡ್ತಾ ಇರ್ತಾರೆ, ಯಾವಾಗಲೂ ಯಾರ ಬಗ್ಗೆ ಆದರೂ ಹೇಳ್ತಾ ಇರ್ತಾರೆ, ಯಾವಾಗಲೂ ಅವ್ರು ಸರಿಯಿಲ್ಲ ಇವ್ರು ಸರಿಯಿಲ್ಲ ಅಂತ ಹೇಳ್ತಾರೆ. ಅವ್ರದ್ದು ಹತ್ರನಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು. ನಮ್ಮ ನಂಬಿಕೆಯನ್ನು ಬಲಪಡಿಸೋ ಥರ, ನಮ್ಮನ್ನು ಫೈರ್ ಮಾಡೋ ಥರ, ಏನಾದರೂ ಒಂದು ಪ್ರಾಬ್ಲಮ್ ಒಬ್ರ ಹತ್ರ ಹೇಳಿ, ಸರ್ ನಾ ಪ್ರೇಯರ್ ಮಾಡೋಣ ಅಂತ ಯಾರು ಹೇಳ್ತಾರೋ ಅವ್ರ ಹತ್ರ ಇಟ್ಕೊಳ್ಳಿ ಲಿಂಕ್. ಡಾಕ್ಟ್ರ್ ಹಿಂಗೆ ಹೇಳ್ಬಿಟ್ರು, ನಮ್ಮ ಪ್ರಾಬ್ಲಮ್ ಇಷ್ಟಿದೆ ಅಂತ ಒಬ್ರ ಹತ್ರ ಹೋಗಿ ಹೇಳ್ತೀರಾ, ಹೌದಾ, ಏನು ಯೋಚನೆ ಮಾಡಬೇಡಿ ಸಿಸ್ಟರ್, ನಾವು ಪ್ರೇಯರ್ ಮಾಡೋಣ, ಏನು ಯೋಚನೆ ಮಾಡಬೇಡಿ ಬ್ರದರ್, ನಾವು ಪ್ರೇಯರ್ ಮಾಡೋಣ ಅಂತ ಹೇಳ್ತಾರಲ್ಲ, ಅಂಥವ್ರ ಜೊತೆ ಮಾತ್ರನೇ ಐಕ್ಯ ಇಟ್ಕೊಳ್ಳಿ. ಸೊ ಈ ಎರಿಗೋ ಗೋಡೆ ರೌಂಡ್ ಹೊಡಿಬೇಕಾದ್ರೆ ಗೋಡೆ ಏನು ಹೇಳಿರ್ತೈತೆ ಫಸ್ಟ್ ಡೇ, ನೋ ಯು ಕಾಂಟ್. ಪರಿಸ್ಥಿತಿಗಳು ಕೆಲವೊಂದು ಸತಿ ನಮ್ಮನ್ನು ನೋಡಿ ಏನು ಹೇಳುತ್ತೆ ಗೊತ್ತಾ? ಇವತ್ತಿರೋ ಫೈನಾನ್ಸು ಚೇಂಜ್ ಆಗೋಲ್ಲ, ನಿಮ್ಮ ಮನೆ ಪರಿಸ್ಥಿತಿ ಚೇಂಜ್ ಆಗೋಲ್ಲ, ನಿಮ್ಮ ಮಕ್ಕಳ ಪರಿಸ್ಥಿತಿ ಚೇಂಜ್ ಆಗೋಲ್ಲ, ಸೇವೆ ಪರಿಸ್ಥಿತಿ ಚೇಂಜ್ ಆಗೋಲ್ಲ, ನಿನಗೆ ಬಿಸ್ನೆಸ್ಸು ಚೇಂಜ್ ಆಗೋದಿಲ್ಲ, ನೀನು ಹಣೆ ಬರ ಅಷ್ಟೇ ಅಂತ ಹೇಳ್ತಾ ಇರ್ತೈತೆ. ಪರಿಸ್ಥಿತಿಗಳು ನಮ್ಮ ಹತ್ರ ಮಾತಾಡುತ್ತೆ. ಸೊ ಪರಿಸ್ಥಿತಿಗಳು ಮಾತಾಡಿದ ತಕ್ಷಣ ನಮ್ಮೊಳಗಡೆ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಹೌದಲ್ವಾ, ಇದೆಲ್ಲ ಆಗಲ್ಲ, ಇದೆಲ್ಲ ನಡೆಯಲ್ಲ. ಸೊ ಯಾವಾಗ ಭಯ ನಮ್ಮೊಳಗಡೆ ಬರುತ್ತೋ ಹಾಗೇ ನಮ್ಮ ಲೈಫ್ ಹಾಗೇ ಸಿಂಕ್ ಆಗ್ತಾ ಇರ್ತೈತೆ. ನೋಡಿ, ಒಂದು ಉದಾಹರಣೆ ಹೇಳ್ತೀನಿ. ಮತ್ತಾಯನಿಗೆ ಬರೆದ ಪುಸ್ತಕ 14ನೇ ಅಧ್ಯಾಯ 30ನೇ ವಾಕ್ಯ, ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 14 ವರ್ಸ್ 30. ಮತ್ತಾಯನಿಗೆ ಬರೆದ ಪುಸ್ತಕ 14:30. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಣುಗುತ್ತಾ, ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಇದರಲ್ಲಿ ಒಂದು ರೆವಲ್ಯೂಷನ್ ಇದೆ ನೋಡಿ. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಣುಗುತ್ತಾ, ಭಯಪಟ್ಟು ಮುಳುಗುತ್ತಾ. ಇಲ್ಲ ಮುಳುಗಿದ್ರೆ ಭಯಪಡಬೇಕಾ, ಇಲ್ಲ ಭಯಪಟ್ಟ ಮೇಲೆ ಮುಳುಗಬೇಕಾ? ನಾವೇನಕ್ಕೆ ಭಯಪಡಬೇಕು? ಮುಳುಗಿದ್ರೇ ಭಯಪಡಬೇಕು. ಇಲ್ಲಿ ಬೈಬಲ್ ಏನು ಹೇಳುತ್ತೆ, ಅವನು ಭಯಪಟ್ಟಿದ್ದರಿಂದ ಮುಳುಗಿದ್ನಂತೆ. ಸೊ ನಿನ್ನ ಲೈಫು ಅಷ್ಟೇ. ನೀವು ಯಾವುದಕ್ಕೆ ಭಯಪಡ್ತೀರೋ ಅಲ್ಲೇ ಮುಳುಗೋದು. ಇವನು ನೋಡಿ, ಮುಳುಗ್ಬೇಕಾದ್ರೆ ಸ್ವಾಮಿ ಅಂತ ಭಯಪಟ್ಟಿಲ್ಲ, ಅಯ್ಯೋ ಮುಳುಗ್ತಾ ಇದ್ದೀನಿಲ್ಲ. ಅವನೆಲ್ಲ ಪರಿಸ್ಥಿತಿಗಳು ನೋಡಿ ಯಾವಾಗ ಒಳಗಡೆ ಭಯ ಬಂತು ಆವಾಗ ಒಳಗೆ ಹೋದ್ನಂತೆ. ಬಿಗಿನಿಂಗ್ ಟು ಸಿಂಕ್. ದೆನ್ ಹಿ ವಾಸ್ ಅಫ್ರೈಡ್. ಭಯ ಬಂದಿದ ತಕ್ಷಣ ಎಲ್ಲ ಹೋಯ್ತು. ಸೊ ಭಯ ಬರಬಾರ್ದು ಅಂದರೆ ಧೈರ್ಯವಾದಂಥ ಪ್ರಸಂಗಗಳನ್ನು, ನಾವು ಯಾರು ಅನ್ನೋ ಪ್ರಸಂಗಗಳನ್ನು, ನಮ್ಮ ದೇವ್ರು ಎಂಥವ್ರು ಅಂತ ಪ್ರಸಂಗಗಳನ್ನು ನಾವು ಕೇಳ್ತಾ ಕೇಳ್ತಾ ನಮ್ಮ ಒಳಗಡೆ ಧೈರ್ಯ ಬರುತ್ತೆ. ಸೊ ನಿನ್ನ ಪರಿಸ್ಥಿತಿ ಚೇಂಜ್ ಆಗಬೇಕಂದ್ರೆ ಯು ಹ್ಯಾವ್ ಟು ಹಿಯರ್ ದ ರೈಟ್ ಮೆಸೇಜಸ್. ನಾನೇನು ಹೇಳ್ತೀನಿ ಅಂದರೆ, ನಾವು ಯಾವುದನ್ನು ಕೇಳ್ತೀವೋ ಅದ್ರ ಬೇಸಲ್ಲೇ ನಮ್ಮ ಲೈಫ್ ಹೋಗೋದು. ಅದಕ್ಕೆ ಬೈಬಲಲ್ಲಿ ದೇವ್ರು ಏನೇನೆಲ್ಲ ಮಾಡಿದ್ದಾರೆ ಅಂತ ಇಲ್ಲಿ ಬರೆದಿದೆ ನೋಡಿ.
ನೋಡಿ, ದೇವರು ಯಾವುದಾದ್ರೂ ಒಂದು ಮಾಡಬೇಕಂದ್ರೆ ಫಸ್ಟ್ ಹೇಳ್ಬಿಟ್ಟೆ ಮಾಡೋದು. ಅಬ್ರಾಹ್ಮನಿಗೆ ಏನು ಹೇಳಿದ್ರು? ನಾನು ನಿನ್ನ ದೊಡ್ಡ ಸಂತತಿಯಾಗಿ ಮಾಡ್ತೀನಿ, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ. ಅದನ್ನು ಹೇಳ್ಬಿಟ್ರು. ಇವಾಗ ಅವನು ಅದನ್ನು ಮೆಡಿಟೇಟ್ ಮಾಡಬೇಕು. ದೇವ್ರು ನನಗೆ ಹೇಳ್ಬಿಟ್ರಲ್ಲ, ಓಕೆ. ಅದಕ್ಕೆ ಡೆಮೋ ಎಲ್ಲ ತೋರಿಸಿದ್ರು. ನೋಡಿ ಆಚೆ ಬಾ, ನೋಡಿ ನಕ್ಷತ್ರ ನೋಡು, ಒಂದು ಸತಿ ನೋಡ್ದ, ಅದು ಅವ್ನ ಮೈಂಡಲ್ಲಿ ಕುಂತ್ಕೊಬೇಕು. ಸೊ ದೇವರು ಮೈಂಡಲ್ಲಿ ಹಾಕಿ ಅವನ್ನ ಅದನ್ನು ಮೆಡಿಟೇಟ್ ಮಾಡಿಸಿದ ಮೇಲೇ ಅವ್ನ ಲೈಫಲ್ಲಿ ಬರೋ ಥರ ಮಾಡೋದು. ಸೊ ನೀವು ಯಾವುದನ್ನು ಥಿಂಕ್ ಮಾಡಿ ನಿಮ್ಮ ಲೈಫ್ ಹಿಂಗಿರಬೇಕು ಅಂತ ಯೋಚನೆ ಮಾಡ್ತೀರೋ ನಿಮ್ಮ ಲೈಫ್ ಹಂಗೆ ಇರೋದು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅದಕ್ಕೆ ಪ್ರಸಂಗಗಳನ್ನು ಕೇಳಿದಾಗ ನಮ್ಗೆ ಆಸೆ ಆಗುತ್ತೆ. ಹೌದು, ನಾನು ಮಿರಾಕಲ್ ಮಾಡಬೇಕು, ನಾನು ಹೀಲಿಂಗ್ ಮಾಡಬೇಕು, ನಾನು ಸೇವೆ ಮಾಡಬೇಕು, ನಾನು ದೇವ್ರಿಗಾಗಿ ಏನಾದರೂ ಮಾಡಬೇಕು ಅನ್ನೋ ಆಸೆ ಯಾವಾಗ ಬರೋದು? ಸರಿಯಾದ ಪ್ರಸಂಗಗಳನ್ನು ಕೇಳಿದಾಗ. ಸೊ ನಮ್ಮ ಲೈಫಲ್ಲಿ ದೇವರ ಚಿತ್ತ ನೆರವೇರುತ್ತಾ ಇಲ್ಲ ನಮ್ಮ ಇಷ್ಟ ನೆರವೇರುತ್ತಾ? ಕ್ವಶನ್. ಎಲ್ಲನೂ ದೇವ್ರ ಚಿತ್ತ ಥರನೇ ನೆರವೇರಿಬಿಟ್ಟಿದ್ರೆ ಗಾಸ್ಪಲ್ಲೇ ಬೇಕಾಗಿಲ್ಲ. ಪ್ರಸಂಗ ಏನಕ್ಕೆ? ಎಲ್ಲ ದೇವ್ರ ಚಿತ್ತದ ಪ್ರಕಾರ ಒಳಗಡೆ ಬರ್ತಾ ಇರ್ತಾರೆ. ಪ್ರಸಂಗನೂ ಬೇಡ, ಪಾಸ್ಟ್ರು ಬೇಡ, ಚರ್ಚು ಬೇಡ, ಎಲ್ಲರೂ ದೇವ್ರ ಚಿತ್ತದ ಪ್ರಕಾರನೇ. ನೋಡಿ, ದೇವ್ರು ವಾಕ್ಯ ಹೇಳುತ್ತೆ, ಇಡೀ ಲೋಕನೇ ರಕ್ಷಣೆ ಹೊಂದೋದು ದೇವ್ರ ಚಿತ್ತ. ರಕ್ಷಣೆ ಹೊಂದು ಬಿಡುತ್ತಾ? ಮತ್ತು ಯಾಕೆ ಚಿತ್ತ ನೆರವೇರ್ತಾ ಇಲ್ಲ? ಏನೇ ದೇವರ ಪ್ಲ್ಯಾನ್ ನಿನ್ನ ಮೇಲಿದ್ರೂ ನಿನ್ನೊಳಗಡೆ ಆಸೆ ಬಂದು ನೀವು ಯಾವುದನ್ನು ಕಮ್ಯಾಂಡ್ ಮಾಡ್ತೀರೋ, ನೀವು ಯಾವುದರಲ್ಲಿ ಫೇತ್ ಆಪ್ರೇಟ್ ಮಾಡ್ತೀರೋ ಅದೇ ನೆರವೇರೋದು. ದೇವ್ರ ಹತ್ರ ಎಲ್ಲ ಇರುತ್ತೆ, ನಮಗೆ ಆಸೆ ಬರಬೇಕು. ಈಗ ನೋಡಿ, ಈಗ ರಾತ್ರಿ ಹೊತ್ತು ಮಗು ಅಳುತ್ತೆ. ಮಗು ಹತ್ತಿದ ತಕ್ಷಣ ತಾಯಿ ಮಗುಗೆ ಹಾಲು ಕೊಡ್ತಾರೆ. ಸೊ ತಾಯಿ ಯಾವುದವರೆಗೂ ವೆಯ್ಟ್ ಮಾಡ್ತಾಳೆ? ಅಳೋವರೆಗೂ ವೆಯ್ಟ್ ಮಾಡ್ತಾಳೆ. ಸೊ ಮಗು ಅಳಬೇಕು, ತಾಯಿ ಹಾಲು ಕೊಡಬೇಕು. ಸೊ ನಮಗೆ ಫೇತ್ ಬರಬೇಕು, ದೇವ್ರ ಕಾರ್ಯ ಮಾಡಬೇಕು. ಸೊ ತೋಟದಲ್ಲಿ ಒಂದು ಮರ ದೇವ್ರು ಇಟ್ಟಿದ್ದಕ್ಕೆ ಕಾರಣ ಏನು ಗೊತ್ತಾ? ನಿನಗೆ ಆಸೆ ಬರಬೇಕು, ಇಲ್ಲ ಆಸೆ ಬರಬಾರ್ದ, ಅದು ನಿನ್ನ ತೀರ್ಮಾನ. ಕೆಲವ್ರಿಗೆ ಎಲ್ಲರಿಗೂ ಒಂದು ಪ್ರಶ್ನೆ, ಪಾಸ್ಟರ್ ದೇವ್ರು ಯಾಕೆ ಆ ಮರ ಅಲ್ಲಿ ಇಡಬೇಕಾಗಿತ್ತು? ನಾನೇನು ಹೇಳ್ತೀನಿ ಗೊತ್ತಾ? ಮರ ಅಲ್ಲಿ ಇಟ್ಟಿರಲಿಲ್ಲ ಅಂದಿದ್ರೆ ಸೊ ದೇವ್ರು ಏನು ಯೋಚನೆ ಮಾಡ್ತಾರೆ ಅದೇ ನೆರವೇರಬೇಕಾಯಿತು. ದೇವ್ರು ಆ ಮರನ ಯಾಕೆ ಇಟ್ಟರು ಅಂದರೆ, ನನ್ನ ಇಷ್ಟ ಅಲ್ಲಪ್ಪ, ನೀನೇನು ತೀರ್ಮಾನ ಮಾಡ್ತೀಯ, ನೀನೇನು ಪ್ಲ್ಯಾನ್ ಮಾಡ್ತೀಯ. ಸೊ ದೇವ್ರ ಆ ಮರನ ಇಟ್ಟಿದ್ದಕ್ಕೆ ಕಾರಣ ಏನು? ನನ್ನ ಇಷ್ಟ ಅಲ್ಲ, ನಿನ್ನ ಇಷ್ಟ. ಎಲ್ಲರೂ ಹೇಳಿ, ದೇವ್ರೇನು ಹೇಳ್ತಾರೆ? ನನ್ನ ಇಷ್ಟ ಅಲ್ಲ, ನಿನ್ನ ಇಷ್ಟ. ಸೊ ಇವತ್ತು ನಾನು ಇಷ್ಟಪಡ್ತೀನಿ, ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗೇ ಆಗುತ್ತೆ. ನಮ್ಮ ಫ್ಯಾಮಿಲಿ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ, ಮೆಡಿಕಲ್ ರಿಪೋರ್ಟ್ ಚೇಂಜ್ ಆಗುತ್ತೆ, ಎಲ್ಲ ಪರಿಸ್ಥಿತಿಗಳು ಬದಲಾವಣೆ ಆಗೇ ಆಗುತ್ತೆ. ನೋಡಿ, ಒಂದು ಹಂತದಲ್ಲಿ ದೇವರು ಎಲ್ಲನೂ ಸೃಷ್ಟಿ ಮಾಡಿ ದೇವರು ಎಲ್ಲದಕ್ಕೂ ಹೆಸರಿಟ್ರು. ಸೂರ್ಯ, ಚಂದ್ರ, ನಕ್ಷತ್ರ, ಇದು ಒಳ್ಳೇದು, ಇದು ಒಳ್ಳೇದು, ಇದು ಒಳ್ಳೇದು. ಆದಾಮನ ಸೃಷ್ಟಿ ಮಾಡಿದ ಮೇಲೆ ದೇವ್ರೇನು ಹೇಳಿದ್ರು ಗೊತ್ತಾ? ನೋಡಪ್ಪ, ಎಲ್ಲ ಸೃಷ್ಟಿ ಮಾಡಿ ನೀನು ಹೆಸರಿಡು. ಆಮೇಲೆ ಅವನು ಯಾವುದಕ್ಕೆ ಲಯನ್ ಅವನು ಯಾವುದಕ್ಕೆ ಎಲಿಫೆಂಟನ್ನು ಅದೇ. ಸೊ ಇವನೇನು ಹೆಸರಿಡ್ತಾನೋ ಅದಕ್ಕೆ ಅದೇ ಹೆಸರಾಯ್ತಂತೆ. ಸೊ ನಿಮ್ಮ ಲೈಫಿಗೆ ನೀವೇನು ಹೆಸರಿಡ್ತೀರಾ? ಏನೂ ಉದ್ಧಾರ ಆಗಲ್ಲ. ಹಾಕ್ಕೊಳ್ಳಿ ಟ್ಯಾಗ್. ಯಾವುದು ಚೇಂಜ್ ಆಗಲ್ಲ ಪಾಸ್ಟರ್. ಓಕೆ, ಟ್ಯಾಗ್ ಹಾಕ್ಬಿಡೋಣ. ಎಲ್ಲ ಪರಿಸ್ಥಿತಿಗಳು ಬದಲ. ನೋಡಿ, ಇವಾಗ 2025 ಹೋಗ್ತೀವಿ. 2025 ಹೆಂಗಿರಬೇಕು? ಯು ಹ್ಯಾವ್ ಟು ನೇಮ್ ಇಟ್. ಐ ವಿಲ್ ಲಿವ್ ಲೈಕ್ ಎ ಕಿಂಗ್ ಇನ್ ದ ನೇಮ್ ಆಫ್ ಜೀಸಸ್. 2025 ಯಾವುದೇ ವಿಧವಾದ ಅನಾಹುತ ಇಲ್ಲದೆ, ಯಾವುದೇ ಆಕ್ಸಿಡೆಂಟ್ ಇಲ್ಲದೆ, ಯಾವುದಕ್ಕೂ ನಾನು ICUಗೆ ಹೋಗದೆ, ಯಾವುದಕ್ಕೂ ಹಾಸ್ಪಿಟ್ಲ್ಗೆ ಹೋಗದೆ, 2025 ನಾನು ಸೂಪರಾಗಿರ್ತೀನಿ. ನಾನು ಬರೆದುಬಿಟ್ಟೆ. ಎರಡು 2025 ಒಂದು ಅನಾಹುತ ನಮ್ಮ ಮನೆಯಲ್ಲೂ ನಡೆಯಲ್ಲ, ನಮ್ಮ ಕುಟುಂಬದಲ್ಲೂ ನಡೆಯಲ್ಲ, ನಮ್ಮ ಚರ್ಚಲ್ಲೂ ನಡೆಯಲ್ಲ. ಒಂದು ಸಾವು ನಮ್ಮ ಕುಟುಂಬದಲ್ಲೂ ನಡೆಯಲ್ಲ, ನಮ್ಮ ಚರ್ಚಲ್ಲೂ ನಡೆಯಲ್ಲ, ನನ್ನನ್ನು ನೋಡ್ತಾ ಇರೋ ಫೇಸ್ಬುಕ್, ಯೂಟ್ಯೂಬಲ್ಲಿ ನಿಮಗೂ ನಡೆಯಲ್ಲ. ಇನ್ ದ ನೇಮ್ ಆಫ್ ಜೀಸಸ್. ಸೊ ನಾನು ಏನು ಹೆಸರಿಡ್ತೀನೋ ಅದೇ ನಡೆಯೋದು. ಸೊ ಇಂಥದಕ್ಕೆ ದೇವ್ರು ವೆಯ್ಟ್ ಮಾಡ್ತಾ ಇರೋದು, ನಾನೇನು ಹೇಳ್ತೀನಿ ಅಂತ. ಸೊ ಆದಾಮನ ಏನು ಹೆಸರಿಟ್ನೋ ಅದೇ ಆಯಿತು. ಒಂದು ಕಾಲ ಇರುತ್ತೆ, ಚಿಕ್ಕ ಮಕ್ಕಳು
ಮಮ್ಮಿ ಡ್ಯಾಡಿ ಎಬ್ಬರಿಸ್ತಾರೆ ರಾತ್ರಿ ಹೊತ್ತು. ಹಾಂ, ಏನಾಯ್ತಮ್ಮ, ಏನಾಯಿತು, ಏನು ಬೇಕು, ಏನು ಬೇಕು, ಏನು ಬೇಕು, ನೀರು ಬೇಕು, ಹುಡುಗಿ, ಹಾಂ ತಗೋ ಕೊಡಿ. ಹಾಂ, ಅದೇ ಮಕ್ಕಳು ದೊಡ್ಡವರಾಗ್ಬಿಟ್ರು. ಈಗ ಮಮ್ಮಿ ಮಮ್ಮಿ ನೀರು ಬೇಕು, ಏಯ್ ಹೋಗಿ ತಗೋ ಹೋಗು. ಹೇಗೆ ಇದೇ ಮಮ್ಮಿ ಒಂದು ಕಾಲದಲ್ಲಿ, ಹಾಂ ಏನಮ್ಮ ಅಂತ, ಇದೇ ಮಮ್ಮಿ ಇವಾಗ ಹೋಗಿ ಎತ್ಕೋ ಹೋಗು, ನಾನು ಡಿಸ್ಟರ್ಬ್ ಮಾಡಬೇಡ. ಆ ಥರ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿನೇ ಬೋಟಲ್ಲಿ ಮಲಗಿದ್ದೆ ಯೇಸು ಸ್ವಾಮಿ. ಎಬ್ಬರಿಸಿ, ಹಾಂ ಏನು, ಇಲ್ಲ ಇಲ್ಲ ನನ್ನ ಯಾಕೆ ಎಬ್ಬರಿಸಿದೆ, ನೀನೇ ಮಾಡಬಾರ್ದಾಯ್ತಾ. ಸೊ ಒಂದು ಹಂತ ಇರುತ್ತೆ ದೇವ್ರು ನನಗಾಗಿ ಮಾಡ್ತಾರೆ, ಒಂದು ಹಂತ ಇರುತ್ತೆ ನಾನು ದೇವ್ರಿಗಾಗಿ ಮಾಡ್ತೀನಿ. ಆಮೇಲೆ ಈಗ ನಾವು ಬೆಳೆದಿದ್ದೀವಿ, ಈಗ ದೇವ್ರು ನನಗಾಗಿ ಏನು ಮಾಡ್ತಾರಲ್ಲ, ನಾನು ದೇವ್ರಿಗಾಗಿ ಏನು ಮಾಡ್ತೀನಿ. ಅದಕ್ಕೆ ನೆನ್ನೆ ಬರ್ತ್ಡೇಯಲ್ಲಿ ಒಂದು ಸೆಂಟೆನ್ಸ್ ಹೇಳಿದೆ, ನಾವು ಈ ಲೋಕದಲ್ಲಿ ಹುಟ್ಟಿರುವವರಲ್ಲ, ಈ ಲೋಕದಲ್ಲಿ ನಾವು ಕಳಿಸಲ್ಪಟ್ಟಿರುವವರು. ಐ ಆಮ್ ನಾಟ್ ಬಾರ್ನ್, ಐ ಆಮ್ ಸೆಂಟ್. ದೇವರು ಈ ಲೋಕಕ್ಕೆ ನನ್ನನ್ನು ಕಳಿಸಿದ್ದಾರೆ, ನಿಮ್ಮನ್ನು ಈ ಲೋಕಕ್ಕೆ ಕಳಿಸಿದ್ದಾರೆ. ಯಾಕೆ ಗೊತ್ತಾ? ಟು ಫಿನಿಶ್ ದ ಪ್ರಾಜೆಕ್ಟ್, ಟು ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ಏನೋ ಒಂದು ಮನೆ ತೊಗೊಂಡು, ಒಂದು ಲ್ಯಾಂಡ್ ತೊಗೊಂಡು, ಮಕ್ಕಳನ್ನ ಓದಿಸ್ಬೇಕು, ಅವ್ರಿಗೆ ಡಿಗ್ರಿ ಮಾಡಬೇಕು, ಆಮೇಲೆ ಬಂದ್ಬಿಟ್ಟು ಒಂದು ಗಾಡಿ ತೊಗೊಬೇಕು, ಇದೆಲ್ಲಪ್ಪ ನಿನ್ನ ವಿಷನು. ಯು ಹ್ಯಾವ್ ಮೆನಿ ಥಿಂಗ್ಸ್ ಟು ಡೂ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ನನಗೆ ದೇವರು ಕೊಟ್ಟಿರುವಂಥ ಬಲ, ಐಶ್ವರ್ಯ, ಆಶೀರ್ವಾದ ಎಲ್ಲವೂ ದೇವ್ರಿಗಾಗಿ ಏನಾದರೂ ನಾನು ಮಾಡಬೇಕು ಅನ್ನೋ ಹಠ. ಮಾರ್ಕ್ 11:23, ಮಾರ್ಕನ್ ಬರ ಪುಸ್ತಕ 11:23. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ನೋಡಿ, ಇಲ್ಲಿ ಒಂದನ್ನು ಗಮನಿಸಬೇಕು. ಹೇಳಿದ್ರೆ ಅಲ್ಲ, ಮನಸ್ಸಿನಲ್ಲಿ. ಎಲ್ಲರೂ ಹೇಳಿ. ಸೊ ಹಾರ್ಟ್ ಮ್ಯಾಟರ್ಸ್. ಸೊ ಬೆಟ್ಟ ಥರ ಇರೋ ಪ್ರಾಬ್ಲಮ್ ಮೂವ್ ಆಗಬೇಕು, ಬೆಟ್ಟ ಥರ ಇರೋ ಪ್ರಾಬ್ಲಮ್ ಶೇಕ್ ಆಗಬೇಕು ಅಂದರೆ ಇಟ್ ಈಸ್ ಕನೆಕ್ಟೆಡ್ ಟು ಯುವರ್ ಹಾರ್ಟ್. ನಿನ್ನ ಹೃದಯಕ್ಕೆ ಸಂಬಂಧಪಟ್ಟದ್ದು ಅದು. ಸೊ ಭಕ್ತಿ, ವೈರಾಗ್ಯ, ಆಸೆ ಎಲ್ಲನೂ ನನ್ನ ಒಳಗಡೆ ಬರಬೇಕು. ಸೊ ಒಂದು ಪ್ರಸಂಗ ಅಂದರೆ ನಾನು ಒಳಗಡೆ ಎಲ್ಲನೂ ಬರ್ಸ್ಬೇಕು. ಬೆಟ್ಟ ಥರ ಇರುವಂಥ ಎಲ್ಲ ಪ್ರಾಬ್ಲಮ್ಮು ನೀನು ಜಯಿಸ್ಬಿಡ್ತೀಯ. ನಂಬಿಕೆ ಅನ್ನೋದು ಏನು ಗೊತ್ತಾ? ಇವತ್ತೊಂದು ವೇಳೆ ಇಲ್ಲ ನೋಡಿ, ನಾನೇನು ಹೇಳ್ತೀನಿ, ಹೆರಿಗೆ ಗೋಡೆಯನ್ನು ಸುತ್ತಬೇಕಾದ್ರೆ ಫಸ್ಟ್ ಡೇ ಯಾವ ಸಿಮ್ಟಮ್ಸ್ ಇಲ್ಲ, ಸೆಕೆಂಡ್ ಡೇ ಯಾವ ಸಿಮ್ಟಮ್ಸ್ ಇಲ್ಲ, ಥರ್ಡ್ ಡೇ ಯಾವ ಸಿಮ್ಟಮ್ಸ್ ಇಲ್ಲ. ಗೋಡೆ ಮಾತಾಡ್ತಾ ಇತ್ತು. ಇವಾಗ ಯಾರು ಮಾತಾಡ್ತಾ ಇರೋದು? ವಾಲ್ ಈಸ್ ಟಾಕಿಂಗ್. ಸೊ ಇವತ್ತಿರೋ ಸಿಚುವೇಶನ್ ನೀವು ಏನೇ ಮಾತಾಡ್ತಾ ಇದ್ರು, ಸಿಕ್ನೆಸ್ ಈಸ್ ಟಾಕಿಂಗ್ ಟು ಯು. ಇಲ್ಲ 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 ಇಲ್ಲ, ನಿನಗೆ ಡಯಾಬಿಟೀಸ್ ಹೋಗಲ್ಲ, ನಿನಗೆ ಬಿ ಪಿ ಕಡಿಮೆ ಆಗಲ್ಲ. ಈಗ ಅದು ಮಾತಾಡ್ತಾ ಇದ್ದೆ, ನಾವು ಅದಕ್ಕೆ ಆಮೇನ್ ಅಂತ ಕುಂತಿದ್ದೀವಿ. ನೀವು ಅದ್ರ ಹತ್ರ ಮಾತಾಡಬೇಕು. ನೋ 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 ನೋ. ಎಲಿಯ ಹೇಳ್ತಾನೆ ಕೆಲಸವನಿಗೆ, ಮಳೆ ಬಂತ ಹೋಗಿ ನೋಡು ಅಂತ. ಅವನು ಹೋಗಿ ನೋಡ್ತಾನೆ, ಏನೂ ಇಲ್ಲ. ರಿಕಬರ ಶಕರಬಲ ಆಗುತ್ತೆ ಇನ್ ಜೀಸಸ್ ನೇಮ್. ಪ್ರೇಯರ್ ಮಾಡ್ತಾನೆ. ಎರಡನೇ ಸತಿ ಹೋಗ್ತಾನೆ, ನೋಡು ಹೋಗಿ ಅಂತ. ಅವ್ನು ತಿರ್ಗಾ ಹೋಗ್ತಾನೆ, ಏನೂ ಇಲ್ಲ ಅಂತಾನೆ. ಮತ್ತೆ ಪ್ರೇಯರ್ ಮಾಡಿ. ಸೊ ಯಾವುದನ್ನಾದರೂ ಒಂದು ಮಾಡಿದ್ರೆ ನಾವು ಅದು ಆಗೋವರೆಗೂ ಮಾಡ್ತಾ ಇರಬೇಕು. ಅದೇ ಫೇತ್. ನಾವು ಒಂದು ದಿವಸ ನೋಡ್ತೀವಿ, 2 ದಿವಸ ನೋಡ್ತೀವಿ, ಆನ್ಸರ್ ಇಲ್ವಾ, ಸೈಲೆಂಟ್ ಆಗಿಬಿಡ್ತೀವಿ. ಅಯ್ಯೋ ಇದೆಲ್ಲ ಬೇರೆ ಫಿಲಿಪ್ ಪಾಸ್ಟಿಗೆ ನಡೆಯುತ್ತೋ ಏನೋ ಗೊತ್ತಿಲ್ಲ, ನಮಗೆಲ್ಲ ಇದೆಲ್ಲ ನಡೆಯಲ್ಲ ಏನೋ ಅನ್ನೋ ತೀರ್ಮಾನಕ್ಕೆ ನಾವು ಬಂದುಬಿಡ್ತೀವಿ. ಸೊ ಯಾವುದೊಂದು ನೋಡಿ, ಕನ್ಸಿಸ್ಟೆಂಟಾಗಿ ಆಗುತ್ತೆ 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 ಡಿಕ್ಲರೇಷನ್ ಹೇಳ್ತಾ ಹೇಳ್ತಾ ಹೇಳ್ತಾನೆ ಸಿಚುವೇಶನ್ ಚೇಂಜ್ ಆಗುತ್ತೆ. ನೇಮ್ ಇಟ್ ಆ್ಯಂಡ್ ಕ್ಲೇಮ್ ಇಟ್. ನೋಡಿ ನಮ್ಮ ದೇವ್ರು ಯಾವ ರೀತಿ ಗೊತ್ತಾ? ಪೌಲನ್ ಹೇಳ್ತಾನೆ ನೋಡಿ, ದ ಬುಕ್ ಆಫ್ ರೋಮನ್ಸ್ 4:17. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವವನಾಗಿಯೂ. ನೋಡಿ, ಇಲ್ಲದನ್ನ ಇರುವುದಾಗಿ ಕರೆಯುವವನಾಗಿ, ಇಲ್ಲದನ್ನ ಇರುವುದಾಗಿ ಕರೀತಾರಂತೆ. ನಮ್ಮ ದೇವ್ರು ಹೆಂಗೆ ಅಂತೆ? ಇಲ್ಲದನ್ನ ಇರುವರಾಗಿ. ನಾನು ಕೇಳ್ತೀನಿ, ಇಲ್ಲದನ್ನ ಹೇಗೆ ಇರೋ ಥರ ಕರೆಯೋದು? ಇವಾಗ ನಾನು ಒಬ್ರು ನೋಡ್ತಾ ಇದ್ದೀನಿ, ಇವಾಗ ಸುಜಿತ್ ನೋಡ್ತಾ ಇದ್ದೀನಿ, ಹಲೋ ಅಂತ ಹೇಳಿದ್ರೆ ಏನು ಹೇಳಬೇಕು? ಹಲೋ ಅಂತ ಹೇಳಬೇಕು. ಇವಾಗ ಅಲ್ಲಿ ಯಾರು ಸುಜಿತ್ ಇಲ್ಲ, ಹಾಯ್ ಸುಜಿತ್, ಹಾಯ್ ಹಲೋ ಅಂತ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಇಲ್ಲದೇ ಇರೋದನ್ನಂದರೆ ನಮಗೆ ಕಾಣಿಸ್ತಾ ಇಲ್ಲ. ಸ್ಪಿರಿಚುವಲ್ ಆಗಿ
ಅವನು ಅಲ್ಲಿದ್ದಾನೆ. ಗಾಡ್ ಯಾವ ಥರ ನೋಡ್ತಾರೆ ಅಂದರೆ, ಅಲ್ಲಿದೆ, ಆ ಇರೋದು ಬಂದ್ಬಿಟ್ಟು ನಮ್ಮ ಕಣ್ಣಿಗೆ ಕಾಣಿಸ್ತಲ್ಲ, ಬಟ್ ಇಟ್ಸ್ ದೇರ್, ಇಟ್ಸ್ ದೇರ್, ಇಲ್ಲದನ್ನು ಇರುವುದಾಗಿ. ಈಗ ನಾನು ಒಬ್ಬನ ಬಾಪ ಹಲೋ ಅಂದರೆ ಅವ್ನು ರೆಸ್ಪಾಂಡ್ ಮಾಡ್ತಾನೆ. ಯಾಕಂದರೆ ಇರೋ ಥರ ಇವಾಗ ನಾನು ಹೆಂಗೆ ಕರಿತಾ ಇದ್ದೀನಿ ಅಂದರೆ, ನೋಡಿ ಇವಾಗ ಅಲ್ಲಿಲ್ಲ ಬಟ್ ಸ್ಟಿಲ್ ಐ ಆಮ್ ಕಾಲಿಂಗ್ ಅಂದರೆ ಹೆಂಗೆ ಗೊತ್ತಾ, ಈಗ 1 ಲಕ್ಷ ಇಲ್ಲ ಆದ್ರೂ ಲಕ್ಷ ಕಮ್, ದರ್ ಈಸ್ ನೋ ಕ್ರೋರ್ಸ್ ಬಟ್ ಐ ಆಮ್ ಕಾಲಿಂಗ್ ಕ್ರೋರ್ಸ್, ಕಮ್. ಇಲ್ಲದೇ ಇರುವುದನ್ನು ಇರೋದಾಗಿ ಕರೆಯೋದು. ಇವತ್ತು ಲಕ್ಷ ಇಲ್ಲ ಬಟ್ ಸ್ಟಿಲ್ ಐ ಆಮ್ ಕಾಲಿಂಗ್ ಲ್ಯಾಕ್ಸ್, ಕಮ್. ಮನಿ ಕಮ್, healing come, health be healed in the name of Jesus. ಸೊ ಇಲ್ಲದೇ ಇರೋದನ್ನು ಕರೆಯೋದು ಹಿಂಗೆ. ಸೊ ಇವತ್ತು ಪರಿಸ್ಥಿತಿಗಳು ಏನಿಲ್ಲ ಆದರೂ ನಾನು ಕರಿತೀನಿ ಯೇಸು ಕ್ರಿಸ್ತನ ನಾಮದಲ್ಲಿ. ಇನ್ನೂ ಹೇರಾಳವಾದ ಜನ ಬರ್ತಾರೆ, ಹೇರಾಳವಾದ ಹಣ ಬರುತ್ತೆ, ಹೇರಾಳವಾದ ಸುವಾರ್ತೆ ಹೋಗುತ್ತೆ, ಹೇರಾಳವಾದ ಹಾಡುಗಳು ರಿಲೀಸ್ ಆಗುತ್ತೆ, ಹೇರಾಳವಾದ ಎಲ್ಲ ಕಾರ್ಯಗಳು ನಡೀತಾ ಇರ್ತದೆ. ಸೊ ಡೋಂಟ್ ಸಿ ದ ಸಿಚುವೇಶನ್ ಆ್ಯಂಡ್ ಪ್ರೇ. ಪರಿಸ್ಥಿತಿಗಳು ನೋಡಿ ಪ್ರಾರ್ಥನೆ ಮಾಡಬೇಡಿ, ಹಂಗೆ ಪ್ರಾರ್ಥನೆ ಮಾಡ್ತಾನೆ ಇರಿ. ಆಗುತ್ತೆ, ಬರುತ್ತೆ, ನಡೆಯುತ್ತೆ. ಆದರೆ ಮತ್ತೆ ರಿಟರ್ನ್ ಕೆಲಸದವ್ನು ಬಂದು ಹೇಳ್ತಾನೆ ಆಗ್ತಾ ಇಲ್ಲ, ಬರ್ತಾ ಇಲ್ಲ, ಬರ್ತಾ ಇಲ್ಲ. ಈ ರೀತಿ 7 ಸರಿ ಪ್ರೇಯರ್ ಮಾಡಿದಂತೆ ಎಲಿಯ, 7ನೇ ಸಾರಿ ಇಷ್ಟೇ. ಆಮೇಲೆ ಇಷ್ಟು ಚಿಕ್ಕ ಎವಿಡೆನ್ಸ್. ನಾನು ಹೇಳ್ತೀನಿ, ಚಿಕ್ಕ ಎವಿಡೆನ್ಸ್ ಸಾಕು ದೊಡ್ಡ ಅದ್ಭುತಕ್ಕೆ. ನಿನ್ನ ಲೈಫಲ್ಲಿ ಚಿಕ್ಕ ದೇವ್ರು ಮಾಡಿದಾರಾ? ನಾನು ಹೇಳ್ತೀನಿ, ನೀನು ಪ್ರೇಯರ್ ಮಾಡಿ ಒಂದು ತಲೆನೋವು ಹೋಯ್ತಾ, ಖಂಡಿತವಾಗ್ಲೂ ಕ್ಯಾನ್ಸರು ಹೋಗುತ್ತೆ. ನಿನ್ನೆ ಮನೆ ಬಾಡಿಗೆ ಕಟ್ಟೋದಕ್ಕೆ ದೇವ್ರು ಅದ್ಭುತ ಮಾಡಿದ್ರಾ? ಹೌದು ಪಾಸ್ಟರ್, ಬಾಡಿಗೆನೇ ಇರಲಿ ದೇವ್ರು ಕೊಟ್ಟರು. ಮನೆ ತೊಗೊಳ್ಳೋದಕ್ಕೆ ಯಾಕೆ ಅದ್ಭುತ ಮಾಡಲ್ಲ? ಅದಕ್ಕೇ ಸ್ಟ್ರೆಚ್ ಮಾಡಬೇಕು, ಫೇಯ್ತು ಡೇ ಬೈ ಡೇ ಸ್ಟ್ರೆಚ್ ಮಾಡಬೇಕು, ಡೇ ಬೈ ಡೇ ಸ್ಟ್ರೆಚ್ ಮಾಡಬೇಕು. ಅದಕ್ಕೇ ನಾನು ಗಿವಿಂಗ್ ಎಲ್ಲ ಕಳಿಸ್ಕೊಡೋದು. ಗಿವ್ ಪಾಸ್ಟರ್, ಏನೂ ಇಲ್ಲ, ನೋ ಪ್ರಾಬ್ಲಮ್, ಗಿವ್. ಇಲ್ಲದೇ ಇರೋ ಪರಿಸ್ಥಿತಿಯಲ್ಲಿ ಕೊಡು, ನಿನಗೆ ಫೇತ್ ಆಪ್ರೇಟ್ ಆಗಲಿ. ಏನಪ್ಪ ಮಾಡೋದು? ಡೂ. ನಮ್ಮೊಳಗಡೆ ನಂಬಿಕೆನ ಸ್ಟ್ರೆಚ್ ಮಾಡೋದಕ್ಕೆ ಮಾಡ್ತಾ ಇರಬೇಕು. ಸೊ ಎವ್ರಿ ಡೆಡಿಕೇಶನ್, ಎವ್ರಿ ತೀರ್ಮಾನ, ನಾವೇನೇನೆಲ್ಲ ತೀರ್ಮಾನಗಳು ತೊಗೊಳ್ತೀವೋ, ಡೆಡಿಕೇಶನ್ ಮಾಡ್ತೀವೋ, ಅದರೊಳಗಡೆ ಎಲ್ಲ ನಮ್ಮ ನಂಬಿಕೆ ಬರುತ್ತೆ. ನೋಡಿ, ಬೆಳಿಗ್ಗೆ ಎದ್ದು ಪ್ರೇಯರ್ ಮಾಡೋದಕ್ಕೂ ನಮಗೆ ನಿದ್ದೆ ಮೇಲೆ ಸೂರ್ಯ ಬಂದ ಮೇಲೆ ಪ್ರೇಯರ್ ಮಾಡೋದಕ್ಕೆ ಏನು ವ್ಯತ್ಯಾಸ? ಬೆಳಿಗ್ಗೆನೇ ಮಾಡಿಬಿಟ್ರೆ ನಮ್ಮೊಳಗಡೆ ಹೆಂಗಿರುತ್ತೆ ಗೊತ್ತಾ? ನಾನು ದೇವ್ರ ಹತ್ರ ಮಾತಾಡ್ಬಿಟ್ಟಿದ್ದೀನಿ ಬಿಡು, ಇವತ್ತು ಏನು ಬಂದರೂ ನಾವು ನೋಡ್ಕೊಳ್ಳೋಣ ಅಂತ. ಅದೇ ನಿದ್ದೆ ಮಾಡಿ 9 ಗಂಟೆಗೆ ಎದ್ಬಿಟ್ಟು ಸತ್ರ ಅಂತ ಹೋಗೋರಿಗೆ ಭಯ ಇರುತ್ತೆ. ಆದರೆ 5 ಗಂಟೆಗೆ ಎದ್ದು 4 ಗಂಟೆಗೆ ಎದ್ದು ಮುಂಜಾನೆ ಫಸ್ಟ್ ಟೈಮ್ ದೇವ್ರು ಕೊಡ್ತಾನಲ್ಲ, ಅವನೊಳಗಡೆ ಧೈರ್ಯ ಇರುತ್ತೆ. ಫೇತ್ ಹಿಂಗೆ ಆಪ್ರೇಟ್ ಆಗುತ್ತೆ. ಅದಕ್ಕೇ ಪ್ರೇಯರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀನು ಪ್ರಾರ್ಥನೆ ಮಾಡಿಲ್ಲ ಅಂದರೆ ದೇವ್ರು ಏನು ಕೋಪಿಸ್ಕೊಳ್ಳಲ್ಲ. ಪ್ರಾರ್ಥನೆ ಮಾಡಿದ್ರೆ ನಿನ್ನೊಳಗಡೆ ನಂಬಿಕೆ ಬರುತ್ತೆ. ನೀನು ಬೈಬಲ್ ಓದಿಲ್ಲ ಅಂದರೆ ದೇವ್ರು ಏನೋ ಕೋಪಿಸ್ಕೊಳ್ಳಲ್ಲ. ಬೈಬಲ್ ಓದಿದ್ರೆ ನಿನಗೆ ನಂಬಿಕೆ ಬರುತ್ತೆ. ಸೊ ಪ್ರಾರ್ಥನೆ ಮಾಡೋದು, ಕೊಡೋದು, ಆರಾಧನೆ ಮಾಡೋದು, ಇದರೊಳಗಡೆ ಇದೆಲ್ಲ ನಮಗೇನು ತೊಗೊಂಬರುತ್ತೆ ಅಂದರೆ ಇಟ್ ಬ್ರಿಂಗ್ಸ್ ಫೇತ್. ನಾನು ನೆಕ್ಸ್ಟ್ ಲೆವೆಲ್ ಮೂವ್ ಆಗ್ತೀನಿ ಅನ್ನೋ ನಂಬಿಕೆ ಯಾವಾಗ ಬರುತ್ತೆ ಗೊತ್ತಾ? ನಾವು ಕೊಟ್ಟಾಗ ನಮ್ಮ ನಂಬಿಕೆ ಬರುತ್ತೆ. ಕೊಟ್ಟಿದ್ದೀನಿ ಬರುತ್ತೆ ಬಿಡು. ಯಾವಾಗೆಲ್ಲ ಪರಿಸ್ಥಿತಿಗಳು ಇಲ್ಲ ಅನ್ನೋ ಪರಿಸ್ಥಿತಿಗಳು ಇದೆಯೋ ಆವಾಗೆಲ್ಲ ನಮ್ಮೊಳಗಡೆ ಯೋಚನೆ ಬರ್ತಾ ಇರ್ತೈತೆ, ಕೊಟ್ಟಿದ್ದೀನಿ ತಾನೆ, ಬರುತ್ತೆ. ಐ ಹ್ಯಾವ್ ಸೋಡ್. ಇಫ್ ಯು ಆರ್ ನಾಟ್ ಇಸ್ ಓವರ್, ಇಟ್ಸ್ ಓವರ್. ಇನ್ನೊಂದು ಪಾಸ್ಟ್ ಈ ರೀತಿ ಹೇಳಿ, ಇಫ್ ಯು ಆರ್ ನಾಟ್ ಇಸ್ ಓವರ್, ಯು ವಿಲ್ ಬಿಕಮ್ ಲೋವರ್. ಸೊ ದೇವ್ರು ನಿನ್ನ ಲೈಫಲ್ಲಿ ಆ್ಯಕ್ಟಿವೇಟ್ ಆಗಬೇಕು, ದೇವ್ರು ನಿನ್ನ ಲೈಫಲ್ಲಿ ಕಾರ್ಯಗಳು ನಡೆಸಬೇಕು ಅಂದರೆ ಮೂವ್ ಇನ್ ಫೇತ್. ಆ ಮೂವ್ ಆಗೋದಕ್ಕಾಗಿಯೇ ಪ್ರೇಯರು, ಗಿವಿಂಗು, ಸೋಯಿಂಗು, ಕ್ವಾಯಟ್ ಟೈಮು, ಬೆಳಿಗ್ಗೆ ಎದ್ದೇಳೋದು, ಆರಾಧನೆ ಮಾಡೋದು, ವರ್ಷಿಪ್ ಮಾಡೋದು, ಕೈ ತಟ್ಟೋದು, ಇದೆಲ್ಲ ಏನು ಗೊತ್ತಾ? ನನ್ನ ಲೈಫಲ್ಲಿ ದೇವರು ಕಾರ್ಯ ಮಾಡ್ತಾನೆ ಇದ್ದಾರೆ, ಮಾಡ್ತಾ ಇರ್ತಾರೆ ಅಂತ ನಾನು ಎಲ್ಲದಕ್ಕೂ ದೇವ್ರನ್ನ ನನ್ನ ಜೊತೆನೇ ಕರ್ಕೊಳ್ತೀನಿ. ಲಾರ್ಡ್ ಕಮ್, ಈ ಡೇ ನೀನು ನನ್ನ ಜೊತೆ ಇದೆಯಪ್ಪ. ಇವತ್ತು ನಾನು ಮಾತಾಡ್ಬೇಕಾದ್ರೆ ನಾನಲ್ಲ ಮಾತಾಡೋದು, ನೀನು ನನ್ನೊಂದಿಗೆ ಮಾತನಾಡು. ನನ್ನ ಬಾಯಲ್ಲಿ ಹೊರಡುವಂಥ ಒಂದೊಂದು ಮಾತು ಅದು ನಿಂದಾಗಿರಲಿ ರಾಜ. ನಾನು ಯಾರ ಮೇಲೆ ಕೈ ಇಡ್ತೀನೋ ಅದು ನೀನು ಕೈ ಇಡೋ ಥರ ಇರಲಿ ರಾಜ. ನನ್ನ ಫೈನಾನ್ಸಲ್ಲಿ ಒಂದು ಅದ್ಭುತ ನಡೀಲಿ. ಸೊ ಎಲ್ಲದರಲ್ಲೂ ದೇವ್ರನ್ನ ತೊಗೊಂಬಂದು ಮುಂದೆ ಇಡ್ತೀನಿ ನೋಡ್ದಾ? ದಟ್ ಈಸ್ ಕಾಲ್ಡ್ ಫೇತ್. ದೇವ್ರು ನಿನ್ನ ಲೈಫಲ್ಲಿ ಮೂವ್ ಮಾಡಬೇಕಾ? ಮೂವ್ ಇನ್ ಫೇತ್. ಎಷ್ಟು ಜನ ಹೇಳ್ತೀರಾ, ನನ್ನ ಲೈಫಲ್ಲಿ ದೇವ್ರು ಇಂಟರ್ಫಿಯರ್ ಆಗಬೇಕು, ನನ್ನ ಫೈನಾನ್ಸಲ್ಲಿ ದೇವ್ರು ಇಂಟರ್ಫಿಯರ್ ಆಗಬೇಕು,
ಆಮೇನ್. ನನ್ನ ಫ್ಯೂಚರಲ್ಲಿ ದೇವರು ಇಂಟರ್ಫೇರ್ ಆಗಬೇಕು, ನನ್ನ ಫ್ಯಾಮಿಲಿಯಲ್ಲಿ ದೇವರು ಇಂಟರ್ಫೇರ್ ಆಗಬೇಕು, ನಮ್ಮ ಸೇವೆಯಲ್ಲಿ ದೇವರು ಇಂಟರ್ಫೇರ್ ಆಗಬೇಕು, ನನ್ನ ಮಿನಿಸ್ಟ್ರಿಯಲ್ಲಿ ದೇವರು ಇಂಟರ್ಫೇರ್ ಆಗಬೇಕು. ಓ ಮೈ ಗಾಡ್, ದೇವರೇ ನಾನು ನಿಮ್ಮನ್ನು ಆಹ್ವಾನಿಸ್ತೇನಪ್ಪ, ನೀನು ಕಾರ್ಯ ನಡೆಸು ರಾಜ. ನನ್ನ ಲೈಫಲ್ಲಿ ನೀನು ಸೈಲೆಂಟಾಗಿರಬಾರ್ದು, ನನ್ನ ಲೈಫಲ್ಲಿ ನೀನು ಅದ್ಭುತಗಳನ್ನು ಮಾಡಬೇಕು. ಕರಗಳನ್ನು ತಟ್ಟಿ, ಓ ಲೆಟ್ ಅಸ್ ವೆಲ್ಕಮ್ ಗಾಡ್. ಲಾರ್ಡ್, ಯು ಹ್ಯಾವ್ ಟು ಇಂಟರ್ಫೇರ್. Oh, thank you, Lord. Hallelujah, 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 hallelujah. Thank you, Jesus. ನನ್ನ ಲೈಫಲ್ಲಿ ದೇವರು ಇದ್ದಾರಾ ಇಲ್ಲ ಅಂತ ನೋಡೋದಕ್ಕಾಗಿಯೇ ನೋಡಿ, ನಾನು ಏನಕ್ಕೆ ಕೊಡ್ತೀನಿ ಗೊತ್ತಾ? ಕೊಟ್ಬಿಟ್ಟು ನೋಡ್ತೀನಿ ಹೌ ಗಾಡ್ ವರ್ಕ್ಸ್ ಅಂತ. ಬೆಳಿಗ್ಗೆ ಎದ್ಬಿಟ್ಟು ಪ್ರೇಯರ್ ಮಾಡಿಬಿಟ್ಟು ನೋಡ್ತೀನಿ ಹೌ ಓಲ್ ಡೇ ಹೌ ಗಾಡ್ ವರ್ಕ್ಸ್ ಅಂತ. ಬೆಳಿಗ್ಗೆ ಎದ್ದು ಬೈಬಲ್ ಓದ್ಬಿಟ್ಟು ಥ್ಯಾಂಕ್ ಗಾಡ್ ಅಂತ ಪ್ರೇಯರ್ ಮಾಡಿಬಿಟ್ಟು ಬೈಬಲ್ ಓದ್ಬಿಟ್ಟು ಐ ಆಮ್ ವೆಯ್ಟಿಂಗ್ ಹೌ ಗಾಡ್ ಈಸ್ ವರ್ಕಿಂಗ್. ಏನೂ ಇಲ್ಲ, ಬಂದರೆ ಬರೋದು, ಎದೊಳಿದ್ರೆ ಎದೊಳೋದು, ಕೊಟ್ಟರೆ ಕೊಡೋದು, ಹೆಂಗೋ ಒಂದು ನಮ್ಮ ಲೈಫಲ್ಲಿ ತಳ್ಕೊಂಡು ಹೋಗ್ತಾ ಇರ್ತೀವಿ. ನೀನು ಎಲ್ಲಿ ದೇವ್ರನ್ನ ನೋಡ್ತೀನಿ ನಿನ್ನ ಲೈಫಲ್ಲಿ? ಮೇಕ್ ಸಮ್ ಕಮಿಟ್ಮೆಂಟ್ಸ್ ಆ್ಯಂಡ್ ಸಿ ಹೌ ಗಾಡ್ ವರ್ಕ್ಸ್ ಇನ್ ಯುವರ್ ಲೈಫ್. ಹೊಸ ಹೊಸ ತೀರ್ಮಾನಗಳು ಮಾಡು, ಆಗ ನೋಡಿ ನಿನ್ನ ಲೈಫ್ ಹೆಂಗಿರುತ್ತೆ ಅಂತ. ನೀನು ಮಾಡಿಲ್ಲ ಅಂದರೆ ದೇವ್ರು ಕೋಪಿಸ್ಕೊಳ್ಳಲ್ಲ. ಅದೇ ಡಾಕ್ಟ್ರಿನ್ ಕರೆಕ್ಟಿಗೆ ಬರ್ಬೇಕು. ನೀನು ಏನು ಮಾಡಿಲ್ಲ ಅಂದರೂ ದೇವ್ರು ನಿನ್ನ ಮೇಲೆ ಪ್ರೀತಿ ಇರುತ್ತೆ. ಆದರೆ ದೇವ್ರು ಮೂವ್ ಆಗೋದು ನಿನ್ನ ಲೈಫಲ್ಲಿ ನೋಡೋಕ್ಕಾಗಲ್ಲ. ದೇವ್ರು ನಿನ್ನ ಲೈಫಲ್ಲಿ ಮೂವ್ ಆಗಬೇಕು ಅಂದರೆ ಯು ಶುಡ್ ಆ್ಯಕ್ಟಿವೇಟ್ ಇನ್ ಫೇತ್. ಅದಕ್ಕೆ ಕೊಡು ಅಂದಾಗ ಕೊಡಬೇಕು. ಕರೆಕ್ಟಿಗೆ ಡಿಸಿಪ್ಲಿನ್ಗೆ 7:15 ಬನ್ನಿ ಅಂದರೆ 7:15 ಬರಬೇಕು. ಬೆಳಿಗ್ಗೆ ಎದೋಳಿ ಅಂದರೆ ಎದೊಳ್ಬೇಕು. ಬೈಬಲ್ ಓದಿ ಅಂದರೆ ಓದಬೇಕು. ಇದೆಲ್ಲ ನೀವು ಯಾಕೆ ಮಾಡೋಕ್ಕೆ ನಾವು ಏನಕ್ಕೆ ಹೋಮ್ವರ್ಕ್ ಕೊಡ್ತೀವಿ ಹೇಳಿ? ಯು ಶುಡ್ ಸಿ ಗಾಡ್ ಇನ್ ಯುವರ್ ಲೈಫ್. ಯು ಶುಡ್ ಸಿ ಗಾಡ್ ಇನ್ ಯುವರ್ ಲೈಫ್. ಬೇಡಪ್ಪ ಅಷ್ಟೇ ನಾನು ಹೆಂಗೋ ಇರ್ತೀನಿ, ಹಿಂಗೆ ಇರ್ತೀನಿ. ನಾನೇನು ಹೇಳ್ತೀನಿ, ಇನ್ನೂ 5 years ಆದರೂ ಹಿಂಗೇ ಇರುತ್ತೆ ನಮ್ಮ ಲೈಫ್. ಹೊಸ ಹೊಸ ತೀರ್ಮಾನಗಳು, ಹೊಸ ಹೊಸ ತೀರ್ಮಾನ. ದೇವರೇ, ಇವತ್ತು ಈ ಸಂದೇಶದ ಮುಖಾಂತರ, ಈ ಪ್ರಸಂಗದ ಮುಖಾಂತರ ನನ್ನೊಂದಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಇವತ್ತು ಒಂದು ಹೊಸ ತೀರ್ಮಾನ ಮಾಡ್ತೀನಿ. ನಾನು ಪ್ರಾರ್ಥನೆ ಮಾಡೋದಕ್ಕೆ ತೀರ್ಮಾನ ಮಾಡ್ತೀನಿ, ಆರಾಧನೆ ಮಾಡೋದಕ್ಕೆ ತೀರ್ಮಾನ ಮಾಡ್ತೀನಿ, ನಾನು ಬೈಬಲ್ ಓದೋದಕ್ಕೆ ತೀರ್ಮಾನ ಮಾಡ್ತೀನಿ. ದೇವರೇ, ನನ್ನ ಸಮಯನ ನಾನು ದೇವ್ರಿಗಾಗಿ ಕೊಡ್ತೀನಿ, ನನ್ನ ಹಣದಲ್ಲಿ ದೇವ್ರಿಗಾಗಿ ನಾನು ಎತ್ತಿಡ್ತೀನಿ. ಸೊ ಇಂಥ ಒಂದು ತೀರ್ಮಾನಗಳು ನೀವು ಮಾಡ್ತಾಯಿದ್ರೆ ದೇವ್ರು ನಿಮ್ಮ ಲೈಫಲ್ಲಿ ಇಂಟರ್ಫೇರ್ ಆಗಿ ನಿನ್ನ ಲೈಫಲ್ಲಿ ಅದ್ಭುತಗಳು ನಡೆಯೋದನ್ನು ನೀವು ಕಣ್ಣಾರೆ ನೋಡ್ಬೋದು. Amen. Praise the Lord. Hallelujah. Amen. ಸೊ ಫೇತ್ ಅನ್ನೋದು ನಮ್ಮ ಲೈಫಲ್ಲಿ ಭಾಳ ಇಂಪಾರ್ಟೆಂಟು. ಈ ಪ್ರಸಂಗ ಇವತ್ತು ನನ್ನೊಳಗಡೆ, ನಿಮ್ಮೊಳಗಡೆ ನೋಡ್ತಾ ಇರುವವರ ಎಲ್ಲರ ಜೀವಿತದಲ್ಲೂ ನಂಬಿಕೆ ಬಂದಿದೆ ಅಂತ ನಾನು ನಂಬ್ತೀನಿ. ಈ ನಂಬಿಕೆ ನಿನ್ನನ್ನು ಹೆಚ್ಚಾಗಿ ದೇವರೊಂದಿಗೆ ಪ್ರಾರ್ಥನೆ ಮಾಡೋ ಥರ, ಈ ನಂಬಿಕೆ ಹೆಚ್ಚಾಗಿ ದೇವ್ರಿಗೆ ಕೊಡೋ ಥರ, ಹೆಚ್ಚಾಗಿ ದೇವ್ರಿಗೆ ಸೇವೆ ಮಾಡೋ ಥರ, ಬೆಳಿಗ್ಗೆ ಎದೊಳೋ ಥರ, ಆರಾಧನೆ ಮಾಡೋ ಥರ, ಇನ್ನೂ ವೈರಾಗ್ಯವಾಗಿ ಜೀವಿಸೋ ಥರ ಈ ಪ್ರಸಂಗ ಮಾಡುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್ ಯು. ಸೊ ಆನ್ಲೈನಲ್ಲಿ ನೋಡ್ತಾ ಇರೋರು ಸಹ ದೇವ್ರಿಗಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.